ದೊಡ್ಡ ಮನೆ ಅಂತ ಹೆಂಗ್ ಇಟ್ಟಿದಾವ್ ನಾವು ಸಾಮಾನ್ಗಳು. ಎಲ್ಲ ಮುಚ್ಚಿಟ್ಬಿಟ್ಟವಳೆ ಅನ್ಸುತ್ತೆ. ಆಹಾ, ಈ ಮನೆಯಲ್ಲಿ ಇರೋವಷ್ಟು ದಿನ ಈ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವೆಲ್ಲನೂ ಚೆನ್ನಾಗಿ ತಿನ್ಕೊಂಡ್ಬಿಡ್ಬೇಕು. ಆ ಮನೆಗೆ ಹೋದ್ರೆ ಇವ್ಯಾವೂ ಸಿಗಲ್ಲ, ಸಿಗದ್ ಬರೀ ಕಡ್ಲಿ ಬೇಜಾನೆ. ಪುಟಿ ಪುಟಿ, ನಿನ್ನ ಮನೇಲೆಲ್ಲ ಹುಡುಕ್ಬಿಟ್ಟೆ, ನೀನ್ ನೋಡಿದ್ರೆ ಇಲ್ಲಿದೀಯಾ. ಪುಟಿ, ಆಗ್ಲಿಂದ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೀನು ಆಡಿದ ಮಾತುಗಳೆಲ್ಲ ಈ ಕಿವಿನಲ್ಲಿ ಗುಯ್ಗುಡ್ತಾ ಇತ್ತು. ಆ ಮಾತಿನ ಪ್ರತಿ ಶಬ್ದನೂ ಈ ಹೃದಯದ ಬಡಿತ ಆಗಿ ಲಬ್ ಡಬ್ ಅಂತ ಬಡ್ಕೋತಾನೆ ಇತ್ತು. ಪುಟಿ, ಈ ಟೈಮ್ ಅಂತಾರಲ್ಲ, ಅದು ಪಕ್ಕಾ 420 ಆಗಕ್ಕೆ ಮುಂಚೆನೆ ನೀನು ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು ಅಂತ ಓಡೋಡಿ ಬಂದ್ಬಿಟ್ಟೆ. ನೀನೇನೋ 420 ನನ್ನ ಮಗ ಒಳಗೆ ಬಂದುಬಿಟ್ಟೆ. ಆದರೆ ನಾನಿಲ್ಲಿ ಮಾಡ್ತಿರೋ 420 ಕೆಲಸ ನಿನಗೆ ಗೊತ್ತಾಗ್ಬಾರ್ದಲ್ಲ, ಅದಕ್ಕೇನು ಮಾಡಲಿ? ಯಾಕೆ ಪುಟ್ಟಿ ಏನು ಮಾತಾಡ್ತಾ ಇಲ್ಲ? ನೀನು ಒಂದು ಪುಟ್ಟ ಮಗು ಇದ್ದ ಹಾಗೆ. ಆ ಮಗುವಿನ ಮುಗ್ಧ ಮನಸ್ಸನ್ನ ಈ ಕತ್ತೆ ರಾಜಪ್ಪ ನೋಯಿಸ್ಬಿಟ್ಟಿದ್ರೆ ದಯವಿಟ್ಟು ನಾನು ಕ್ಷಮಿಸ್ಬಿಡು ಪುಟ್ಟಿ. ಆಹಾ, ತೋಳ ಮತ್ತೆ ಹಳ್ಳಕ್ಕಿತ್ತು. ಶಬಾಷ್ ಕಾಂತು. ಏನು ಆಶ್ಚರ್ಯ ಇದು! ದೇವಲೋಕದಲ್ಲಿ ಅಪ್ಸರರ್ ನಕ್ರೆ ಅವ್ರ ಬಾಯಿಂದ ಮುತ್ತುಗಳು ಉದುರುತ್ತೆ ಅಂತ ಕತೆ ಕೇಳಿದ್ದೆ. ಭೂಲೋಕದಲ್ಲಿ ಈ ನನ್ನ ದೇವತೆ ನಕ್ರೆ ಗೋಡಂಬಿ. ಪುಟ್ಟಿ, ನೀನು ಈ ಭೂಲೋಕದ ದೇವತೆ, ನನ್ನ ಪಾಲ್ಗೆ ನೀನೇ ಅಪ್ಸರೆ. ಇಂಥ ದಡ್ರಿರೋದಕ್ಕೇನೆ ನನ್ನಂಥವ್ರು ಜಾಣರಾಗಿರೋದು. ಪುಟಿ, ಈ ನನ್ನ ಪ್ರೀತಿಯ ದೇವತೆಗೆ ನಾನು ದಾಸ ನಾನು. ಇನ್ಮೇಲಿಂದ ನೀವು ದಾಸ ಅಲ್ಲ, ದೇವದಾಸ. ದೇವದಾಸ? ನಾನು ನಿಮ್ಮನ್ನ ಪ್ರೀತಿಯಿಂದ ಇನ್ಮೇಲೆ ಕತ್ತೆ ಅಂತ ಕರೆಯೋಲ್ಲ, ಮೊಲ ಅಂತೀನಿ. ಕತ್ತೆಗಿಂತ ಮೊಲ ಕತ್ತೆಗಿಂತ ಕ್ಯೂಟ್ ಆಗಿರುತ್ತೆ ಅಂದ್ರೆ ನಾನು ಕ್ಯೂಟ್ ಅಂತ ತಾನೇ ಅರ್ಥ? ಎಸ್, ನೀವು ನನಗೆ ಮೊಲ, ನನ್ನ ಪ್ರೀತಿಯ ದೇವದಾಸ. ಅಯ್ಯಯ್ಯೋ ಪುಟ್ಟಿ, ನೀನೀಗೆಲ್ಲ ಪ್ರೀತಿಯಿಂದ ಮಾತಾಡಿ ನನ್ ಮುಟ್ಟಿದ್ರೆ ನನಗೆ ನಾಚಿಕೆ ಆಗುತ್ತಪ್ಪ, ತಡ್ಕೊಳಕ್ಕೆ ಆಗಲ್ಲ. ಅಯ್ಯೋ ರಾಜಪ್ಪ, ನೀನು ನನ್ನ ಪಾಲಿಗೆ ಮೊಲ ಆದರೆ ನಾನು ನಿನಗೆ ತೋಡಿದ್ದೀನಿ ಬಿಲ. ನಾನು ನಿನ್ನ ಕಣ್ಣಿಗೆ ಅಪ್ಸರೆ ಆದರೆ ನೀನು ನನ್ನ ಕೈ ಸೆರೆ. ಅಯ್ಯೋ, ಇವಳು ಯಾವಾಗ ಬಂದ್ಲಿ ಇಲ್ಲಿಗೆ? ಇವಳು ಕೊಡೋ ಲುಕ್ ನೋಡ್ತಾ ಇದ್ರೆ ನಾವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ಲು ಅನ್ಸುತ್ತೆ. ನನ್ನ ರಾಜಪ್ಪನ ವಿಷಯ ಅವಳಿಗೆ ಗೊತ್ತಾಗೋಯ್ತಾ? ಏನು ಮಾಡಲಿ? ನೋಡು ಸುಬ್ಬು, ಸುಮ್ಮನೆ ಕಾರಣಗಳು ಕೊಡಬೇಡ. ಒಂದು ನೀನ್ ಇಲ್ಲಿಗೆ ಬರ್ಬೇಕು, ಇಲ್ಲ ನಾನು ಅಲ್ಲಿಗೆ ಬರ್ತಿದ್ದೀನಿ ಅಷ್ಟೇ. ಮೇಡಮ್, ನಿಮ್ಗೆ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ಸುಬ್ಬು, ನೀನೇ ನನ್ನ ಅರ್ಥ ಮಾಡ್ಕೋತಾ ಇದೀಯಾ? ನೀನ್ ಇಲ್ದೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಒಂದೊಂದು ನಿಮಿಷನೂ ಒಂದೊಂದು ವರ್ಷದ ತರ ಫೀಲ್ ಆಗ್ತಿದೆ ನನಗೆ. ಒಂದು ಮಾತ್ರ ನಿಜ ಕಣ, ನೀನಿಲ್ದೆ ಅವಳು ಒಂದು ಕ್ಷಣನೂ ಇರಲ್ಲ ಕಣ. ಹೌದು ಸುಬ್ಬು, ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ, ನಿದ್ದೆ ಅಂತೂ ದೂರದ ಮಾತು, 3 ಹೊತ್ತು ನಿಂದೆ ಜಪ. ಕೇಳಿಸ್ಕೊಂಡ್ಯಾ ಸುಬ್ಬು? ನಾನೇನಾದ್ರೂ ಸುಳ್ಳು ಹೇಳಿದ್ರು ಅಪ್ಪ ಅಮ್ಮ ಸುಳ್ಳು ಹೇಳಲ್ಲ ತಾನೆ? ಮೇಡಮ್, ನೀವು ಸುಳ್ಳು ಹೇಳ್ತಿದ್ದೀರ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್. ನೀವು ನನ್ನ ಎಷ್ಟು ಮಿಸ್ ಮಾಡ್ಕೋತಿದ್ರು ನಾನು ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೆ ಇಲ್ಲಿ ಪರಿಸ್ಥಿತಿ ಬೇರೆ ಥರ ಇದೆ. ನಾನು ಇವಾಗ ಸಡನ್ನಾಗಿ ಹೊರಟು ಬರೋದಕ್ಕಾಗಲ್ಲ. ಯಾಕೆ ಸುಬ್ಬು, ಅಲ್ಲೇನಾದ್ರು ಸಮಸ್ಯೆನಾ? ನೀನು ಮಗುನಲ್ಲಿ ಬಿಡಕ್ ತಾನೇ ಹೋಗಿದ್ದು?
ಬಿಟ್ಟ ಮೇಲೆ ಬಂದ್ಬಿಡಬೇಕಪ್ಪ. ವಾಪಸ್ ಬರೋ ಪರಿಸ್ಥಿತಿ ಇದ್ದಿದ್ರೆ ನಾನು ಖಂಡಿತ ಬರ್ತಾ ಇದ್ದೆ. ಅಂದ್ರೆ ಅಲ್ಲಿ ಏನ್ ನಡೀತಿದೆ ಸುಬ್ಬು? ಅಯ್ಯೋ ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಅಮ್ಮೋರೆ. ನಾನು ನೇರವಾಗಿ ಅಲ್ಲಿಗೆ ಬರ್ತೀನಲ್ಲ, ಎಲ್ಲ ಡೀಟೇಲಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀನ್ ಹೇಳೋದು ಬೇಕಾಗಿಲ್ಲ, ನಾನು ಕೇಳೋದು ಬೇಕಾಗಿಲ್ಲ, ನಾನು ಅಲ್ಲಿಗೆ ಬರ್ತಿದ್ದೀನಿ ಅಷ್ಟೇ. ಮೇಡಮ್ ನೀವು ಯಾಕೆ ಹಿಂಗೆ ಹಠ ಮಾಡ್ತಾ ಇದ್ದೀರಾ? ನೋಡಮ್ಮ, ನನ್ನ ಮಾತು, ನನ್ನ ಮನಸ್ಸಿನ ನೋವು ಇವನಿಗೆ ಹಠದ ಥರ ಅನ್ನಿಸ್ತಾ ಇದೆ. ಸುಬ್ಬು, ತುಂಬ ಪ್ರೀತಿ ಮಾಡಿದವ್ರನ್ನ, ತುಂಬ ಹಚ್ಕೊಂಡವ್ರನ್ನ ಬಿಟ್ಟು ಬದುಕೋದು ತುಂಬ ಕಷ್ಟ ಆಗತ್ತೆ. ಸುಬ್ಬು, ನನ್ನ ನಂದಿನಿನೇ ತಗೊಳಪ್ಪ. ನಾವು ತುಂಬ ದೂರ ಇದ್ದು ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ. ಹಾಗಾಗಿ ನನ್ನ ಮಗಳು ಅಳಿಯ ಆ ನೋವನ್ನು ಪಡಬಾರ್ದು. ನೀನು ಎಲ್ಲೇ ಇರು, ಹೇಗೆ ಇರೋ, ಆದರೆ ಶ್ರಾವಣಿ ಜೊತೆಗಿರು. ನೋಡಿದ್ಯಾ ಸುಬ್ಬು, ಇದು ಅಪ್ಪನ ರಿಕ್ವೆಸ್ಟ್ ಅಲ್ಲ, ಅಪ್ಪನ ಆರ್ಡರು. ಇದು ಇವರು ನಿನ್ನ ಮಾವ ಆಗಿ ಹೇಳ್ತಿರೋದಲ್ಲ, ನಿನ್ನ ಯಜಮಾನ್ರಾಗಿ ಹೇಳ್ತಿರೋದು. ನೀನು ಇದನ್ನು ಕೇಳಲೇಬೇಕು. ಮೇಡಮ್ ಏನು ಮೇಡಮ್ ಮಾತೆಲ್ಲ ಕಟ್ಟಾಗ್ತಿದ್ದೀರಾ? ನನ್ನ ಯಜಮಾನ್ರ ಮಾತು ಯಾವ ಥರ ಕೇಳ್ದೆ ಇದ್ದೀನಾ? ಓ, ಹಾಗಾದ್ರೆ ನನ್ನ ಮಾತಿಗೆ ಬೆಲೆ ಕೊಡಲ್ವಾ ನೀನು? ಸರಿ ಮೇಡಮ್, ನಿಮ್ಮ ಮಾತಿಗೂ ಬೆಲೆ ಕೊಡ್ತೀನಿ, ಯಜಮಾನ್ರ ಮಾತಿಗೂ ಬೆಲೆ ಕೊಡ್ತೀನಿ. ಈಗೇನು ನೀವು ಇಲ್ಲಿಗೆ ಬರಬೇಕು ತಾನೇ? ಸರಿ ಆಯಿತು, ಬನ್ನಿ, ನಾನು ಕಾರ್ ಕಳಿಸ್ಕೊಡ್ತೀನಿ. ಆದರೆ ಬರೋಕ್ಕೆ ಮುಂಚೆ ಒಂದು ಪುಟ್ಟ ಕಂಡೀಷನ್ ಇದೆ. ಕಂಡೀಷನ್ ಏನು? ನೀವಿಲ್ಲಿ ಬರಬೇಕಂದ್ರೆ ಈಗ ತಾನೇ ಕಾಲೇಜ್ ಮುಗಿಸಿರೋ ಹುಡುಗಿ ಥರ ಬರಬೇಕು. ನಿಮ್ಮ ಹಾವ ಭಾವ ಎಲ್ಲ ಚೇಂಜ್ ಆಗಬೇಕು ಮೇಡಮ್. ಏನ್ ಹೇಳ್ತಿದ್ಯಾ ಸುಬ್ಬು? ಇವಳು ಅಲ್ಲಿಗೆ ಬರ್ತಿರೋದು ನಿನ್ ಜೊತೆ ಇರೋದಕ್ಕಲ್ವಾ? ಇನ್ನೇನು ಮತ್ತೆ, ನಾನೇನಲ್ಲಿ ನಾಟಕ ಮಾಡಕ್ಕ ಬರ್ತಿದ್ದೀನಿ. ಮೇಡಮ್ ನನಗೆ ಅದೆಲ್ಲ ಕೇಳಬೇಡಿ, ನಾನು ಇವಾಗೇನು ಹೇಳೋದಕ್ಕಾಗಲ್ಲ. ನೀವು ಇಲ್ಲಿಗೆ ಬರ್ತೀರಲ್ವಾ, ನಿಮಗೆಲ್ಲ ಅರ್ಥ ಆಗುತ್ತೆ. ಜಗವೇ ಒಂದು ನಾಟಕ ರಂಗ. ಅವನು ಕಾರಣ ಇಲ್ಲದೆ ಏನು ಹೇಳಲ್ಲ. ಸುಬ್ಬು, ನೀನೇನು ತಲೆ ಕೆಡಿಸ್ಕೋಬೇಡ. ಶ್ರಾವಣಿ ನೀನು ಹೇಗೆ ಹೇಳಿದ್ಯೋ ಹಾಗೆ ಬರ್ತಾಳೆ. ಸರಿಯಪ್ಪ, ಅವ್ನು ಹೇಗೆ ಹೇಳ್ತಾನೋ ನಾನು ಅಲ್ಲಿಗೆ ಹಾಗೆ ಹೋಗ್ತೀನಿ. ನೀನು ಗಂಡು ಮಕ್ಳು ಗೆಟಪಲ್ಲಿ ಬಾ ಅಂದರೂ ಹಂಗೂ ಬರ್ತೀನಿ. ನಾನು ನಿನ್ನ ಜೊತೆ ಇರಬೇಕಷ್ಟೆ. ಸರಿ ಮೇಡಮ್, ನಿಮ್ಮ ಜೊತೆ ಇರೋದಕ್ಕೆ ನನಗೂ ಇಷ್ಟನೇ. ಆದರೆ ಇಲ್ಲಿ ಪರಿಸ್ಥಿತಿ ಬೇರೆ ಥರ ಇತ್ತು. ಬಿಡಿ, ನೀವು ಇಲ್ಲಿಗೆ ಬರ್ತೀರಲ್ಲ, ನಿಮಗೆ ಅರ್ಥ ಆಗುತ್ತೆ. ಬಾಯ್ ಮೇಡಮ್. ಅಂತೂ ಇಂತೂ ನಾನು ಸುಬ್ಬುನ ನೋಡಕ್ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ನಿನ್ ಮುಖದಲ್ಲಿ ನಾವು ನಗು ನೋಡಿದ್ವಿ. ಈಗ್ಲಾದ್ರೂ ತಾವು ಊಟ ಮಾಡ್ತಿರೋ? ಏನೇ ಅಸಿಸ್ಟೆಂಟ್, ನಾನು ಇಲ್ಲದೆ ಇರೋ ಟೈಮ್ ನೋಡಿ ಅಡುಗೆ ಮನೆಗೆ ಬಂದು ದ್ರಾಕ್ಷಿ, ಗೋಡಂಬಿ, ಬಾದಾಮಿನೆಲ್ಲ ಕದ್ದು ಕದ್ದು ತಿಂತಾ ಇದೆಯಲ್ಲ. ಯಾರನ್ನೇ ಕಳ್ಳಿ ಅಂತಿರೋದು? ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಯಾವ ರೆಸ್ಪೆಕ್ಟ್ ಇಲ್ಲ, ಯಾವ ಎಫೆಕ್ಟ್ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀನೇ ಕಳ್ಳಿ. ನಾನ್ಯಾಕೆ ಕಳ್ಳಿ ಆಗ್ತೀನಿ? ನಾನೇನಾದ್ರು ನಿಮ್ಮ ಮನೆ ಒಳಗೆ ನುಗ್ಗಿದ್ನ? ಎಜುಕೇಶನ್ ಇಲ್ಲ. ಹೌದು ಅಸಿಸ್ಟೆಂಟು, ಈ ಅಡುಗೆ ಮನೆ ಒಂಥರ ನನ್ನ ಮನೆ ಇದ್ದಂಗೆ.